ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಭಾರತದ ಸಂವಿಧಾನದ ಎಷ್ಟನೇ ಭಾಗ ಚರ್ಚೆ ಮಾಡಕತ್ತೀವಿ? 5ನೇ ಭಾಗ. 25ರಾಗ ಇದು 6ನೇ ಕಂಟಿನ್ಯೂ ಭಾಗ. ಅಂದ್ರೆ 4A ಹಿಂದೆ ಚರ್ಚೆ ಮಾಡಿದ್ವಿ. ಯಾವುದು? ಮೂಲಭೂತ ಕರ್ತವ್ಯಗಳ ಬಗ್ಗೆ. ಇವತ್ತಿನ ತರಗತಿಯೊಳಗೆ ಕೇಂದ್ರ ಸರ್ಕಾರದ ಬಗ್ಗೆ ಏನು ಮಾಡ್ತಾ ಹೋಗೋಣ? ಚರ್ಚೆಯನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರ್ತೈತಂದ್ರೆ 5ನೇ ಭಾಗದಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಭಾರತ ಸಂವಿಧಾನದ ಯಾವ ಭಾಗವು ಕೇಂದ್ರ ಸರ್ಕಾರದ ಕುರಿತು ತಿಳಿಸುತ್ತದೆ? ಯಾವ ಭಾಗಪ್ಪ ಅಂದ್ರೆ ಭಾಗ 5 ಕೇಂದ್ರ ಸರ್ಕಾರದ ಬಗ್ಗೆ ಏನು ಮಾಡ್ತಾ ಹೋಗ್ತೈತಿ? ತಿಳಿಸ್ತಾ ಹೋಗ್ತೈತಿ. ಭಾರತದ ಕಾರ್ಯಾಂಗದ ಸಂವಿಧಾನಿಕ ಮುಖ್ಯಸ್ಥರು ಯಾರು? ಭಾರತದ ಕಾರ್ಯಾಂಗದ ಸಂವಿಧಾನಿಕ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಯಾರು? ಭಾರತದ ಸಂವಿಧಾನಿಕ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ನೈಜ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು. ಯಾರು? ಪ್ರಧಾನಮಂತ್ರಿಗಳು. ಹಾಗಾದ್ರೆ ಈ ಕಾರ್ಯಾಂಗದ ಸಂವಿಧಾನಿಕ ಮುಖ್ಯಸ್ಥರು ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರೆ 53ನೇ ವಿಧಿ ಏನು ಮಾಡ್ತಾ ಹೋಗ್ತೈತಿ? ತಿಳಿಸ್ತಾ ಹೋಗ್ತೈತಿ. ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವವರು ಯಾರು? ಸಾಕಷ್ಟು ಬಾರಿ ಪ್ರಶ್ನೆ ಆಗೈತೆ, ನೆನಪಿನಾಗಲಿ. ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವವರು ಯಾರು ಅಂತ ಕೇಳಕತ್ತಾರೆ. ಒಂದೇ ನೆನಪಿನಾಗಲಿ, ಸಂಸತ್ತಿನ ರಾಜ್ಯಗಳ ಹಾಗೂ ಸಂಸತ್ತು ಒಂದೇದು ಏನು ಕೇಂದ್ರದಲ್ಲಿರುವಂಥ ಸಂಸತ್ತು, ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯಗಳ ಮತ್ತು ದೆಹಲಿ ಮತ್ತು ಪುದುಚೇರಿಗಳ ವಿಧಾನಸಭೆಗಳ ಒಂದು ಚುನಾಯಿತ ಸದಸ್ಯರನ್ನ ಏನು ಮಾಡ್ತಾ ಹೋಗ್ತೀವಿ? ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ಬೋದು. ಯಾರು? ಸಂಸತ್ತಿನ ಮತ್ತು ರಾಜ್ಯಗಳ ಹಾಗೂ ದೆಹಲಿ ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏನಾಗ್ತಾರೆ? ಈ ಒಂದು ರಾಷ್ಟ್ರಪತಿ ಚುನಾವಣೆಗೆ ಅರ್ಹರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ರಾಷ್ಟ್ರಪತಿಗಳ ಅಧಿಕಾರವನ್ನು ತಿಳಿಸುವ ವಿಧಿ ಯಾವುದು? ರಾಷ್ಟ್ರಪತಿಗಳ ಅಧಿಕಾರಾವಧಿಯನ್ನು ತಿಳಿಸುವ ಅವಧಿ ಯಾವುದಪ್ಪ ಅಂದ್ರೆ ವಿಧಿ 56ನೇ ವಿಧಿ. 52ನೇ ವಿಧಿ ಯಾವ್ದು ತಿಳಿಸ್ತೈತಪ್ಪ ಅಂದ್ರೆ ಈ ಒಂದು ರಾಷ್ಟ್ರಪತಿಗಳ ಬಗ್ಗೆ, ರಾಷ್ಟ್ರಪತಿ ಹುದ್ದೆ ಬಗ್ಗೆ ತಿಳಿಸ್ತೈತಿ. ಹಾಗಾದ್ರೆ ಆ ಒಂದು ಅವಧಿ ಎಷ್ಟು ಅಂತಂದ್ರೆ ರಾಷ್ಟ್ರಪತಿಗಳ ಅವಧಿ 5 ವರ್ಷ. ಅವಧಿಯಿಂದ ಅಧಿಕಾರಾವಧಿ ಎಷ್ಟು ವರ್ಷ ಇದನ್ನು ಆಡಳಿತ ಮಾಡಬಹುದಪ್ಪ ಅಂದ್ರೆ 5 ವರ್ಷ. ಹಾಗಾದ್ರೆ ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರೆ 56ನೇ ವಿಧಿ ಏನು ತಿಳಿಸ್ತೈತಿ? ಆ ರಾಷ್ಟ್ರಪತಿಗಳ ಒಂದು ಅಧಿಕಾರಾವಧಿಯನ್ನು ತಿಳಿಸ್ತಾ ಹೋಗ್ತೈತಿ. ರಾಷ್ಟ್ರಪತಿಗಳ ಮೇಲಿನ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ವಿಧಿಯಡಿ ಕೈಗೊಳ್ಳಲಾಗುತ್ತದೆ? ಮಹಾಭಿಯೋಗ ಅಂದ್ರೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು ಏನಾದರೂ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದಪ್ಪ ಅಂದ್ರೆ ಆ ಹುದ್ದೆಯಿಂದ ಕೆಳಗಿಳಿಸ್ಬೇಕಪ್ಪ ಅಂದ್ರೆ ಮಹಾಭಿಯೋಗ ಅಂತಂದು ಮಾಡ್ತಾ ಹೋಗ್ತಾರೆ. ಯಾವ ವಿಧಿಯಡಿ ಮೂಲಕ ಮಾಡ್ತಾರಪ್ಪ ಅಂದ್ರೆ ಸಂವಿಧಾನದ 61ನೇ ವಿಧಿಯಡಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಮಹಾಭಿಯೋಗ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಇರಬೇಕಾದಂಥ ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷ. ಎಷ್ಟು? 35 ವರ್ಷ ಇರಬೇಕು. ಯಾವ ವಿಧಿ ತಿಳಿಸ್ತೈತೆ ಅಂದ್ರೆ 58ನೇ ವಿಧಿ ತಿಳಿಸ್ತೈತಿ. ರಾಷ್ಟ್ರಪತಿಗಳ ಒಂದು ಅರ್ಹತೆ ಎಷ್ಟಿರಬೇಕು? 35 ವರ್ಷ. ವಿಧಿ 58ನೇ ವಿಧಿ. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಈ ರಾಷ್ಟ್ರಪತಿಗಳ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರಪ್ಪ ಅಂದ್ರೆ ಭಾರತದ ಮುಖ್ಯ ನ್ಯಾಯಾಧೀಶರು. ಪ್ರಸ್ತುತ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ ಸಂಜೀವ್ ಖನ್ನಾ. ಯಾರು? ಸಂಜೀವ್ ಖನ್ನಾರವರು ಭಾರತದ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರಪ್ಪ ಅಂದ್ರೆ ಭಾರತದ ಮುಖ್ಯ ನ್ಯಾಯಾಧೀಶರು. ವಿಧಿ ಎಷ್ಟನೇ ವಿಧಿ? 61ನೇ ವಿಧಿ. 60ನೇ ವಿಧಿ. 61ನೇ ವಿಧಿ ಮಹಾಭಿಯೋಗ. ಒಂದು ವೇಳೆ ಮುಖ್ಯ ನ್ಯಾಯಾಧೀಶರು ಇರಲಿಲ್ಲರಿ ಅಂತಂದು ಹೇಳ್ತಾರೆ, ಅವಾಗ ಹಿರಿಯ ಒಂದು ನ್ಯಾಯಾಧೀಶರು ಏನು ಮಾಡ್ತಾ ಹೋಗ್ತಾರೆ? ಪ್ರಮಾಣ ವಚನವನ್ನು ನೀಡ್ತಾ ಹೋಗ್ತಾರೆ. ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಏನು ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ನಾನು ಕೆಲಸದಿಂದ ಬಿಟ್ಟು ಹೊಂಟೇನೆ ಅಂತಂದು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳಿಗೆ ಏನು ಮಾಡ್ತಾ ಹೋಗ್ತಾರೆ? ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ಉಪರಾಷ್ಟ್ರಪತಿಗಳ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ಬೋದು. ಈ ಒಂದು ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಯಾವ ವಿಧಿ ತಿಳಿಸ್ತದಪ್ಪ ಅಂದ್ರೆ 56 ಕ್ಲಾಸ್ 1 ಎ ತಿಳಿಸ್ತಾ ಹೋಗ್ತೈತಿ. ಭಾರತದ ಸಶಸ್ತ್ರ ಪಡೆಗಳ ಮಹಾದಂಡನಾಯಕರು ಯಾರು? ಅಂದ್ರೆ ಸಶಸ್ತ್ರ ಪಡೆಗಳು ಯಾವ ಅಂತ ಕೇಳಕತ್ತಾರೆ. ಯಾವ ಸಶಸ್ತ್ರ ಪಡೆಗಳು?
ಭೂಸೇನೆ, ವಾಯುಸೇನೆ, ನೌಕಾಸೇನೆ ಈ ಮೂರು ಸೇನೆಗಳ ಪಡೆಯ ಮಹಾದಂಡ ನಾಯಕರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಯಾವಿದೆ ತಿಳಿಸ್ತಂದ್ರೆ 53 ಕ್ಲಾಸ್ 2 ತಿಳಿಸ್ತೈತಿ. ಭಾರತದ ಸಶಸ್ತ್ರ ಪಡೆಗಳ ಮಹಾದಂಡ ನಾಯಕರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಇಲ್ಲೊಂದು ಮಾಹಿತಿ ಐತಿ, CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಏನು ಮೂರು ಪಡೆಗಳದಾವಲ್ಲ, ಆ ಮೂರು ಪಡೆಗಳ ಸಮನ್ವಯ ಅಧಿಕಾರಿ ಅಂತ ಕರಿತಾ ಹೋಗ್ತೀವಿ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡಿಬೋದು? ಏನು ಯಾವ ವಿಧಿಯ ಮೂಲಕ ರಾಷ್ಟ್ರಪತಿಗಳು ಏನು ಮಾಡ್ಬೋದು? ಸುಪ್ರೀಂ ಕೋರ್ಟಿನಿಂದ ಸಲಹೆ ಪಡಿಬೋದಪ್ಪ ಅಂದ್ರೆ 143ನೇ ವಿಧಿಯ ಮೂಲಕ ಏನು ಮಾಡ್ಬೋದು? ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡಿಬೋದು. 143 ಎಲ್ಲಿಗೆ ಹೋಗಿಟ್ಟಿರಿ, ಹುಷಾರಿರಿ. ರಾಷ್ಟ್ರಪತಿಗಳ ಕ್ಷಮಾದಾನದ ಅಧಿಕಾರವನ್ನು ತಿಳಿಸುವ ವಿಧಿ ಯಾವುದು? 72ನೇ ವಿಧಿ. 72ನೇ ವಿಧಿ ಏನು ತಿಳಿಸ್ತಪ್ಪ ಅಂದ್ರೆ ಕ್ಷಮಾದಾನ ಏನು ಒಂದು ಅಂದ್ರೆ ಏನು ಜೈಲಿಗೆ ಹೋಗಿರ್ತಲ್ಲ ಅವ್ರ ಒಂದು ಶಿಕ್ಷೆಯನ್ನು ಕಡಿಮೆ ಮರಣದಂಡನೆಯನ್ನು ಕಡಿಮೆ ಮಾಡ್ಬೋದು. ಯಾರ್ದಪ್ಪ ಅಂದ್ರೆ ಯಾರು ನೀಡ್ಬೋದಪ್ಪ ಅಂದ್ರೆ ರಾಷ್ಟ್ರಪತಿಗಳು ನೀಡ್ಬೋದು. ಯಾವ ವಿಧಿಯ ಮೂಲಕ? 72ನೇ ವಿಧಿಯ ಮೂಲಕ. 143ನೇ ವಿಧಿಯ ಮೂಲಕ ಏನು ಮಾಡ್ಬೋದು? ಸುಪ್ರೀಂ ಕೋರ್ಟ್ನಿಂದ ಸಲಹೆಯನ್ನು ಪಡೆದುಕೊಳ್ಬೋದು. ಸಂಸತ್ತಿನ ಅಧಿವೇಶನವಿಲ್ಲದ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಯಾವ ವಿಧಿಯಡಿ ಐತಂತ ಕೇಳಕತ್ತಾರ. ಅಂದ್ರೆ ಈ ಸಂಸತ್ತಿನ ಅಧಿವೇಶನ ಇಲ್ಲದಂಥ ಸಂದರ್ಭದೊಳಗೆ ಸುಗ್ರೀವಾಜ್ಞೆ ಹೊರಡಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ರಾಷ್ಟ್ರಪತಿಗಳೈತಿ. ಯಾವ ವಿಧಿಯ ಮೂಲಕ? 123ರ ಒಂದು ವಿಧಿಯ ಮೂಲಕ ಏನು ಮಾಡ್ಬೋದು? ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಭಾರತದ ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸುವ ಸಂವಿಧಾನ ವಿಧಿ ಯಾವುದು? ಭಾರತದ ಉಪರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ತಿಳಿಸುವ ಸಂವಿಧಾನ ವಿಧಿ ಯಾವುದಪ್ಪ ಅಂದ್ರೆ 63ನೇ ವಿಧಿ. 52ನೇ ವಿಧಿ ರಾಷ್ಟ್ರಪತಿಗಳ ಹುದ್ದೆಯ ಬಗ್ಗೆ ತಿಳಿಸಿದ. 63ನೇ ವಿಧಿ ಉಪರಾಷ್ಟ್ರಪತಿಗಳ ಹುದ್ದೆಗೆ ಮಾಹಿತಿ ತಿಳಿಸ್ತಾ ಹೋಗ್ತೈತಿ. ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಯಾರು ನಿರ್ವಹಿಸ್ತಾರಪ್ಪ ಅಂದ್ರೆ ಉಪರಾಷ್ಟ್ರಪತಿಗಳೇನು ಮಾಡ್ತಾ ಹೋಗ್ತಾರೆ? ಈ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಯಾವ ವಿಧಿಯ ಮೂಲಕ? 63ನೇ ವಿಧಿ ಉಪರಾಷ್ಟ್ರಪತಿಗಳ ಬಗ್ಗೆ ತಿಳಿಸ್ತೈತಿ. 64ನೇ ವಿಧಿ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಗಳಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಉಪರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ಯಾರ ಪ್ರಾಧಾನ್ಯತೆ ಇರುತ್ತದೆ? ಅಂದ್ರೆ ಉಪರಾಷ್ಟ್ರಪತಿ ಚುನಾವಣಾ ಮಂಡಳಿ ಅಂದರೆ ಎಲೆಕ್ಟ್ರಲ್ ಕಾಲೇಜ್ ಅಂತ ಕರಿತೇವೆ. ಯಾರ ಪ್ರಾಧಾನ್ಯತೆ ಇರುತ್ತದೆ ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಎಲ್ಲ ಸದಸ್ಯರು ಈ ಒಂದು ಉಪರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ಪ್ರಾಧಾನ್ಯತೆಯನ್ನು ಹೊಂದಾಗ್ತಾರೆ. ಯಾವ ವಿಧಿ ತಿಳಿಸ್ತೈತಿ? 66ನೇ ವಿಧಿ ತಿಳಿಸ್ತೈತಿ. ಕೇಂದ್ರ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಹೊಣೆಯಾಗಿರ್ತದೆ? ಅಂದ್ರೆ ಲೋಕಸಭೆಗೆ ಹೊಣೆಯಾಗಿರ್ತೈತಿ. ಯಾವುದಕ್ಕೆ? ಏನು ಕೇಂದ್ರ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಹೊಣೆಯಾಗಿರ್ತದೆ? ಲೋಕಸಭೆಗೆ. ವಿಧಿ ಎಷ್ಟನೇ ವಿಧಿ ಅಂದ್ರೆ 75 ಕ್ಲಾಸ್ 3. ಪ್ರಧಾನಮಂತ್ರಿಯವರನ್ನು ಯಾರು ನೇಮಕ ಮಾಡುತ್ತಾರೆ? ಪ್ರಧಾನಮಂತ್ರಿಯವರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಪ್ರಧಾನಮಂತ್ರಿಯವರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಯಾವ ವಿಧಿ ತಿಳಿಸ್ತೈತಿ? 75 ಕ್ಲಾಸ್ 1. ಭಾರತದ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಭಾರತದ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಪ್ಪ ಅಂದ್ರೆ ಅಟಾರ್ನಿ ಜನರಲ್. ಯಾರು? ಅಟಾರ್ನಿ ಜನರಲ್. ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಸಂಸತ್ತಿನ ಕಲಾಪಗಳಲ್ಲಿ ಸಮಿತಿಗಳಲ್ಲಿ ಭಾಗವಹಿಸುವ ಹಕ್ಕು ಯಾರಿಗೈತಪ್ಪ ಅಂದ್ರೆ ಅಟಾರ್ನಿ ಜನರಲ್. ಯಾವ ವಿಧಿಯ ಮೂಲಕ? 88ನೇ ವಿಧಿಯ ಮೂಲಕ. ಏನು 88ನೇ ವಿಧಿಯ ಮೂಲಕ ಸಂಸತ್ತಿನ ಸದಸ್ಯರಲ್ಲದಿದ್ದರೂ ಕೂಡ ಸಂಸತ್ತಿನ ಕಲಾಪಗಳಲ್ಲಿ ಮತ್ತು ಸಮಿತಿಗಳಲ್ಲಿ ಏನು ಮಾಡ್ಬೋದು? ಈ ಒಂದು ಅಟಾರ್ನಿ ಜನರಲ್ರವರು ಭಾಗವಹಿಸ್ಬೋದು. ಭಾರತೀಯ ಸಂಸತ್ ಯಾರನ್ನು ಒಳಗೊಂಡಿದೆ? ಭಾರತೀಯ ಸಂಸತ್ ಯಾರನ್ನು ಒಳಗೊಂಡಿದೆಪ್ಪ ಅಂದ್ರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ. ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಯನ್ನು ಒಳಗೊಂಡು ಸಂಸತ್ತನ್ನು ಕಾಣ್ತಾ ಹೋಗ್ತೀವಿ. ಯಾವ ವಿಧಿ ತಿಳಿಸ್ತೈತಿ? 79 ವಿಧಿಗಳು ತಿಳಿಸ್ತಾ ಹೋಗ್ತಾವೆ. 79 ವಿಧಿ ತಿಳಿಸ್ತೈತಿ. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯಾಬಲ ಎಷ್ಟು? 750. ಎಷ್ಟು? 750. ಪ್ರಸ್ತುತ 738 ಏನು ಮಾಡ್ತಾ ಹೋಗ್ತಾರೆ? ನೇರವಾಗಿ ಆಯ್ಕೆ ಆಗ್ತಾ ಹೋಗ್ತಾರೆ. ಅದರಲ್ಲಿ 12 ಜನ ಈ ರಾಷ್ಟ್ರಪತಿಗಳು ಏನು ಮಾಡ್ತಾ ಹೋಗ್ತಾರೆ? ವಿವಿಧ ಕ್ಷೇತ್ರಗಳ ಮೂಲಕ ಏನು ಮಾಡ್ತಾ ಹೋಗ್ತಾರೆ? ಆಯ್ಕೆಯನ್ನು ಮಾಡ್ತಾ ಹೋಗ್ತಾರೆ. ರಾಷ್ಟ್ರಪತಿಗಳ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಕ್ಷೇತ್ರಗಳಿಂದ ರಾಜ್ಯಸಭೆಗೆ
ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡ್ತಂತ ಈಗ ಹೇಳಿದೆ. 12 ಸದಸ್ಯರು. ಏನು 750 ಜನ ರಾಜ್ಯಸಭೆಯಲ್ಲಿ ಇರ್ತಾರೆ. ಅದ್ರಾಗ 738 ನೇರವಾಗಿ ಜನರಿಂದ ಆಯ್ಕೆ ಆಗ್ತಾರೆ. ಇದರಿಂದ ಬರ್ತಾ ಹೋಗ್ತಾರೆ ಸ್ಟೇಟು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ. ಇನ್ನು 12 ಜನರನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾ ಹೋಗ್ತಾರೆ, ನೇರವಾಗಿ ಆಯ್ಕೆಯನ್ನು ಮಾಡ್ತಾ ಹೋಗ್ತಾರೆ. ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟು ಹೊಂದಲು ಸಂವಿಧಾನದಲ್ಲಿ ಅವಕಾಶವಿದೆ. ಎಷ್ಟೈತಪ್ಪ ಅಂದ್ರೆ 550 ಐತಿ. ಎಷ್ಟು? 550 ಈಗ ಪ್ರಸ್ತುತ ಸ್ಥಾನಗಳಿಗೆ ಎಷ್ಟು ಅದಾವಪ್ಪ ಅಂದ್ರೆ 543. ಎಷ್ಟು? 543 ಐತಿ. ಒಟ್ಟಾರೆಯಾಗಿ 545 ಜನ ಬರ್ತಿದ್ರು. ಈಗ 543 ಸ್ಥಾನಗಳು. 2 ಸ್ಥಾನ ಎಲ್ಲಿ ಹೋದ್ರು ಅಂತ ಕೇಳ್ಬೋದು. 2 ಸ್ಥಾನಗಳನ್ನು ಆಂಗ್ಲೋ ಇಂಡಿಯನ್ನರನ್ನ ನೇಮಕ ಮಾಡ್ತಿದ್ರು. ಈ ಒಂದು ಆಂಗ್ಲೋ ಇಂಡಿಯನ್ನರನ್ನು 104ನೇ ತಿದ್ದುಪಡಿಯ ಮೂಲಕ ಈ ಆಂಗ್ಲೋ ಇಂಡಿಯನ್ನರ ನೇಮಕವನ್ನು ಏನು ಮಾಡ್ತಾ ಹೋಗ್ತಾರೆ, ರದ್ದು ಮಾಡ್ತಾರೆ. ಹಾಗಾಗಿ ಪ್ರಸ್ತುತ 543 ಸ್ಥಾನಗಳಿಗೆ ಏನಾಗ್ತೈತಿ, ಚುನಾವಣೆಯನ್ನು ನಡೀತಾ ಹೋಗ್ತೈತಿ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು? 6 ವರ್ಷ. ನೆನಪಿನಾಗಿರಲಿ, 6 ವರ್ಷ. ರಾಜ್ಯಸಭೆಯು ಕಾಯಂ ಸದನ. ಇದರ ಒಂದು ಅಧಿಕಾರಾವಧಿ 6 ವರ್ಷ ಇರ್ತೈತಿ. ಪ್ರತಿ 2 ವರ್ಷಕ್ಕೊಮ್ಮೆ ಏನಾಗ್ತಾರೆ, ರಿಟೈರ್ಡ್ ಆಗ್ತಾ ಇರ್ತಾರೆ. ಅದಾಗ ಮೂರನೇ ಒಂದು ಭಾಗದಷ್ಟು ಸದಸ್ಯರು ರಿಟೈರ್ಡ್ ಆಗ್ತಾರೆ. ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ಏನು ಲೋಕಸಭೆ ಎಲೆಕ್ಷನ್ ನಿಲ್ಲಬೇಕಪ್ಪ ಅಂದ್ರೆ ನಾವು ಎಷ್ಟು ವಯಸ್ಸು ಪೂರ್ಣಗೊಂಡಿರಬೇಕಪ್ಪ ಅಂದ್ರೆ 25 ವರ್ಷ ಪೂರ್ಣಗೊಂಡಿರಬೇಕು. ರಾಜ್ಯಸಭೆಗೆ ನಿಲ್ಲಬೇಕಪ್ಪ ಅಂದ್ರೆ 30 ವರ್ಷ ಪೂರ್ಣಗೊಂಡಿರಬೇಕು. ಯಾವ ವಿಧಿ ತಿಳಿಸ್ತೈತಿ? 84 ಕ್ಲಾಸ್ ಬಿ ತಿಳಿಸ್ತಾ ಹೋಗ್ತೈತಿ. ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯುವರು ಯಾರು ಕರೀತಾರೆ? ರಾಷ್ಟ್ರಪತಿ ಕರೀತಾರೆ. ಎಷ್ಟನೇ ವಿಧಿ? 108ನೇ ವಿಧಿಯ ಮೂಲಕ ಜಂಟಿ ಅಧಿವೇಶನವನ್ನು ಯಾರು ಕರೀತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಕರೀತಾ ಹೋಗ್ತಾರೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಜಂಟಿ ಅಧಿವೇಶನ ಕರೆಯೋದು ರಾಷ್ಟ್ರಪತಿಗಳು. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರಪ್ಪ ಅಂದ್ರೆ ಲೋಕಸಭೆಯ ಸ್ಪೀಕರ್ ಅವರು ವಹಿಸ್ಕೊಂಡಿರ್ತಾರೆ. ಯಾವ ವಿಧಿ ತಿಳಿಸಿ? 118 ಕ್ಲಾಸ್ 4. 108ನೇ ಒಂದು ಸಂವಿಧಾನ ವಿಧಿಯ ಮೂಲಕ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೀತಾ ಹೋಗ್ತಾರೆ. ಹಣಕಾಸು ಮಸೂದೆಯನ್ನು ಮೊದಲಿಗೆ ಯಾವ ಸದನದಲ್ಲಿ ಮಾತ್ರ ಮಂಡಿಸಬೇಕು? ಮನಿ ಬಿಲ್ ಅಂತ ಕರಿತಾ ಹೋಗ್ತೀವಿ. 109ನೇ ವಿಧಿಯ ಮೂಲಕ ಈ ಒಂದು ಹಣಕಾಸು ಮಸೂದೆಯನ್ನು ನೇರವಾಗಿ ಲೋಕಸಭೆಯಲ್ಲೇ ಮಂಡಿಸಬೇಕು. ರಾಜ್ಯಸಭೆಯೊಳಗೆ ಮಂಡಿಸಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಒಂದು ಮಸೂದೆಯು ಹಣಕಾಸು ಮಸೂದೆಯೋ ಅಥವಾ ಅಲ್ಲವೇ ಎಂದು ನಿರ್ಧರಿಸುವ ಅಂತಿಮ ಒಂದು ಮಸೂದೆಯು ಹಣಕಾಸು ಮಸೂದೆಯೋ ಅಥವಾ ಅಲ್ಲವೋ ಎಂದು ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗೈತಿ? ಒಂದು ಮಸೂದೆಯನ್ನು ಏನು ಮಾಡಿರ್ತಾರೆ, ಮಂಡನೆ ಮಾಡಿರ್ತಾರೆ. ಆ ಮಸೂದೆ ಹಣಕಾಸು ಮಸೂದೆ ಹೌದು ಅಲ್ಲ ಅಂತ ಯಾರು ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಲೋಕಸಭೆಯ ಸ್ಪೀಕರ್ ಏನು ಮಾಡ್ತಾ ಹೋಗ್ತಾರೆ, ನಿರ್ಧಾರ ಮಾಡ್ತಾ ಹೋಗ್ತಾರೆ. ಯಾವ ವಿಧಿ? 110 ಕ್ಲಾಸ್ 3ನೇ ವಿಧಿಯ ಮೂಲಕ. ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯು ಕನಿಷ್ಠ ಎಷ್ಟು ದಿನಗಳವರೆಗೆ ಮಾತ್ರ ಹಿಡಿಯಬಹುದು? ಮೊದಲು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಅದಾದ ಬಳಿಕ ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆಯು ಆ ಒಂದು ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆಯೊಳಗೆ ಎಷ್ಟು ದಿನಗಳ ಕಾಲ ಇಟ್ಕೋಬೋದಪ್ಪ ಅಂದ್ರೆ 14 ದಿನಗಳ ಕಾಲ ಇಟ್ಕೊಳ್ಬೋದು. ಒಂದು ವೇಳೆ ಅವರು 14 ದಿನಗಳ ಕಾಲ ಏನು ಮಾಡ್ಬೋದು, ಸಲಹೆ ಸೂಚನೆಗಳನ್ನು ಕಳಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಏನದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಮೆಜಾರಿಟಿ ಪವರು ಲೋಕಸಭೆಗೆ ಇರ್ತೈತಿ. ಹಾಗಾಗಿ ಇವರ ಒಂದು ಅಧಿಕಾರ ಕೇವಲ 14 ದಿನಗಳ ಕಾಲ ಏನು ಮಾಡಬಹುದು, ತಡೆ ಹಿಡಿಯಬಹುದು. ಸಂವಿಧಾನದಲ್ಲಿ ಬಜೆಟನ್ನು ಏನೆಂದು ಕರೆಯಲಾಗುತ್ತದೆ? ಸಂವಿಧಾನದಲ್ಲಿ ಬಜೆಟ್ ಅಂದರೆ ಏನಂತ ಕೇಳಕತ್ತಾರೆ. ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಅರ್ಥ. ಸಂವಿಧಾನದಲ್ಲಿ ಬಜೆಟ್ ಅಂದರೆ ಏನಪ್ಪ ಅಂದ್ರೆ ವಾರ್ಷಿಕ ಹಣಕಾಸು ಹೇಳಿಕೆ ಅಂದ್ರೆ ಒಂದು ವರ್ಷದ ಹಣಕಾಸಿನ ಬಗ್ಗೆ ಹೇಳ್ತಾ ಹೋದು. ಅಂದರೆ ಯಾವ ವಿಧಿ ತಿಳಿಸ್ತೈತಿ? 112ನೇ ವಿಧಿ ಏನು ತಿಳಿಸ್ತೈತಿ? ಸಂವಿಧಾನ ಬಜೆಟ್ ಎಂದರೇನಂತ ತಿಳಿಸ್ತೈತಿ. ಬಜೆಟ್ ಅಂದ್ರೇನು? ವಾರ್ಷಿಕ ಹಣಕಾಸು ಹೇಳಿಕೆ. ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? 120ನೇ ವಿಧಿ ತಿಳಿಸ್ತೈತಿ. ಏನಂತ ತಿಳಿಸ್ತೈತಿ? ಸಂಸತ್ತಿನಲ್ಲಿ ಬಳಸಬೇಕಾದಂಥ ಭಾಷೆ ಯಾವುದಪ್ಪ ಅಂದ್ರೆ 120ನೇ ವಿಧಿ ತಿಳಿಸ್ತೈತಿ. ಯಾವ ಭಾಷೆ ಬಳಸ್ತಾರಪ್ಪ ಅಂದ್ರೆ ಹಿಂದಿನರ ಬಳಸ್ಬೋದು ಅಥವಾ ಇಂಗ್ಲೀಷರ ಬಳಸ್ಬೋದು. ಯಾವುದು? ಹಿಂದಿನರ ಬಳಸ್ಬೋದು ಅಥವಾ ಇಂಗ್ಲೀಷರ ಬಳಸ್ಬೋದು. ಸ್ಪೀಕರ್ನ ಒಂದು ಅನುಮತಿಯೊಂದಿಗೆ ಮಾತೃಭಾಷೆಯಲ್ಲಿ ಕೂಡ ಏನು ಮಾಡ್ಬೋದು, ಮಾತನಾಡಬಹುದು. ಯಾರ ಒಂದು ಅನುಮತಿಯೊಂದಿಗೆ? ಸ್ಪೀಕರ್ ಅನುಮತಿಯೊಂದಿಗೆ. ಸುಪ್ರೀಂ ಕೋರ್ಟ್
ಸ್ಥಾಪನೆ ಮತ್ತು ರಚನೆಯ ಬಗ್ಗೆ ತಿಳಿಸುವ ವಿಧಿ ಯಾವುದು? 124ನೇ ವಿಧಿಯ ಮೂಲಕೇನು ಈ ಸುಪ್ರೀಂ ಕೋರ್ಟ್ನ ಸ್ಥಾಪನೆ ಮತ್ತು ರಚನೆಯ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ಎಷ್ಟನೇ ವಿಧಿ? 124. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಯಾರ ಶಿಫಾರಸಿನ ಮೇರೆಗೆ? ಕೊಲಿಜಿಯಂ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕ. ಪ್ರಸ್ತುತ 34 ಏನು ಮುಖ್ಯ ನ್ಯಾಯಾಧೀಶರು ಡೆಲ್ಲಿ ಇದ್ರಾಗ. ಇವಾಗ ಏನು ಮಾಡ್ತಾರೆ, ಇವುಗಳ ಒಂದು ಹೆಚ್ಚಿಗೆ ಮಾಡ್ತಾರೆ. ಅಷ್ಟು 37ಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಇತ್ತೀಚೆಗೆ 37 ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? 65 ವರ್ಷ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? 62 ವರ್ಷ. ಎಷ್ಟು? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷ ಆಕೈತಿ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62 ಆಕೈತಿ. ಸುಪ್ರೀಂ ಕೋರ್ಟ್ ಒಂದು ಅಭಿಲೇಖ ನ್ಯಾಯಾಲಯ ಅಂದ್ರೆ ಕೋರ್ಟ್ ಆಫ್ ರೆಕಾರ್ಡ್ ಎಂದು ಸಾರುವ ವಿಧಿ ಯಾವುದು? 129 ವಿಧಿ ಏನು ಹೇಳ್ತೈತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಅಭಿಲೇಖ ನ್ಯಾಯಾಲಯ ಅಂದ್ರೆ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರಿತಾ ಹೋಗ್ತೈತಿ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಸುಪ್ರೀಂ ಕೋರ್ಟ್ನ ಯಾವ ವ್ಯಾಪ್ತಿಗೆ ಬರುತ್ತದೆ? ಇದಂತೂ ಸಾಕಷ್ಟು ಬಾರಿ ಪ್ರಶ್ನೆ ಆಕೈತಿ. ಏನು? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಸುಪ್ರೀಂ ಕೋರ್ಟ್ನ ಯಾವ ವ್ಯಾಪ್ತಿಗೆ ಬರ್ತೈತಪ್ಪ ಅಂದ್ರೆ ಮೂಲಭೂತ ಅಧಿಕಾರ ವ್ಯಾಪ್ತಿಗೆ ಬರ್ತಾ ಹೋಗ್ತೈತಿ. ಯಾವ ವ್ಯಾಪ್ತಿಗೆ? ಮೂಲಭೂತ ಅಧಿಕಾರ ವ್ಯಾಪ್ತಿಗೆ ಬರ್ತಾ ಹೋಗ್ತೈತಿ. ಯಾವ ವಿಧಿ ತಿಳಿಸ್ತೈತಿ? 131ನೇ ವಿಧಿ ತಿಳಿಸ್ತೈತಿ. 131ನೇ ವಿಧಿ ಮೂಲಭೂತ ಅಧಿಕಾರ ವ್ಯಾಪ್ತಿ ಬಗ್ಗೆ ತಿಳಿಸ್ತಾ ಹೋಗ್ತೈತಿ. ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ಚಲಾಯಿಸುವ ನ್ಯಾಯಾಲಯ ಯಾವುದು? ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ಚಲಾಯಿಸುವ ನ್ಯಾಯಾಲಯ ಯಾವುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ವಿಮರ್ಶೆಯನ್ನು ಮಾಡ್ತವೆ. ಏನು? ನ್ಯಾಯಾಂಗ ವಿಮರ್ಶೆ ಅಧಿಕಾರವನ್ನು ಚಲಾಯಿಸುವಂಥ ನ್ಯಾಯಾಲಯಗಳು ಯಾವಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು. ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ನೇಮಕಾತಿಯನ್ನು ತಿಳಿಸುವ ವಿಧಿ ಯಾವುದು? CAG ಕಂಟ್ರೋಲರ್ ಆ್ಯಂಡ್ ಆಡಿಟ್. ಜಿ ಅಂದ್ರೆ ಏನು? ಕಂಟ್ರೋಲರ್ ಆ್ಯಂಡ್ ಆಡಿಟರ್. ಜಿ ಅಂದ್ರೆ ಹೇಳ್ರಿ, ನೆನಪು 148ನೇ ವಿಧಿ ತಿಳಿಸ್ತೈತಿ. ಹೇಳ್ರಪ್ಪ, ಪುಣ್ಯ ಬರ್ತೈತಿ. CAG ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ನೇಮಕಾತಿಯನ್ನು ತಿಳಿಸುವ ವಿಧಿ ಯಾವುದಪ್ಪ? 148. ಭಾರತದ ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದ ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಎಂದು ಯಾರನ್ನು ಕರೀತಾರಪ್ಪ ಅಂದ್ರೆ CAGನ ಕರೀತಾರೆ. ಯಾರನ್ನ? CAGನ ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಅಂತ ಕರಿತೇವೆ. ಯಾರನ್ನ? ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು. CAG ಅವರ ಅಧಿಕಾರಾವಧಿ ಎಷ್ಟು? 6 ವರ್ಷನಾಗಿರ್ಬೋದು ಅಥವಾ 65 ವರ್ಷ. ಮೊದಲು ಯಾವುದು ಬರ್ತೈತೋ ಅಲ್ಲಿವರೆಗೆ ಇರ್ತಾರೆ. 6 ವರ್ಷನಾರ ಮಾಡ್ಬೋದು, ಇಲ್ಲಕ್ಕ ಕೊನೆಯವರೆಗೂ 65 ವರ್ಷದಲ್ಲಿ ನೋಡ್ತಾ ಹೋಗ್ಬೋದು. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಲೋಕಸಭೆಯ ಮೊದಲ ಸ್ಪೀಕರ್ ಯಾರಪ್ಪ ಅಂದ್ರೆ JV ಮಾವಳಂಕರ್ ಅಂತ ಕರೀತಾರೆ. JV ಮಾವಳಂಕರ್ ಲೋಕಸಭೆಯ ಮೊದಲ ಸ್ಪೀಕರ್ ಆಗ್ತಾ ಹೋಗ್ತಾರೆ. ಸಂಸತ್ತಿನ ಕ್ವೋರಂ ಎಷ್ಟು ಸದಸ್ಯರನ್ನು ಒಳಗೊಂಡಿದೆ? ಸಂಸತ್ತಿನ ಕ್ವೋರಂ ಕನಿಷ್ಠ ಎಷ್ಟು ಒಂದು ಸದಸ್ಯರನ್ನು ಒಳಗೊಂಡಿದೆಪ್ಪ ಅಂದ್ರೆ 1/10 ಸಂಸತ್ತಿನ ಕ್ವೋರಂ ಕಡ್ಡಾಯವಾಗಿತ್ತಪ್ಪ ಅಂದ್ರೆ ಏನು ಮಾಡ್ಬೋದು? ಅಧಿವೇಶನವನ್ನು ನಡೆಸ್ಬೋದು. ಸಂಸತ್ತಿನ 2 ಅಧಿವೇಶನಗಳ ನಡುವೆ ಇರಬೇಕಾದ ಗರಿಷ್ಠ ಅವಧಿ ಎಷ್ಟು? 6 ತಿಂಗಳಿಗೊಮ್ಮೆ ಏನು ಮಾಡಬೇಕು? ಸಂಸತ್ತಿನ ಅಧಿವೇಶನ ಮಾಡಬೇಕು. ವರ್ಷಕ್ಕೆ 2 ಅಧಿವೇಶನಗಳು ಕರಿತಾ ಹೋಗ್ತಾರೆ. ಯಾವ ವಿಧಿ? 85 ಕ್ಲಾಸ್ 1 ತಿಳಿಸ್ತೈತಿ. ಸಂಸತ್ತಿನಲ್ಲಿ ಶೂನ್ಯ ವೇಳೆ ಯಾವಾಗ ಪ್ರಾರಂಭವಾಗುತ್ತದೆ? ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ಯಾರ. ಸಂಸತ್ತಿನಲ್ಲಿ ಶೂನ್ಯ ವೇಳೆ ಯಾವಾಗ ಪ್ರಾರಂಭವಾಗುತ್ತದೆ? 0 ಅವರ್ ಅಂತ ಕರಿತಾ ಹೋಗ್ತೀವಿ. ಈ ಶೂನ್ಯ ವೇಳೆ ಯಾವಾಗ ಪ್ರಾರಂಭ ಆಕೈತಂದ್ರೆ ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ. ಏನು? ಪ್ರಶ್ನೋತ್ತರ ಅವಧಿ ಮುಗಿದಂಥ ಸಂದರ್ಭದಲ್ಲಿ ಮಧ್ಯಾಹ್ನ 12 ಗಂಟೆ ಆಕೈತಿ. ಮಧ್ಯಾಹ್ನ 12 ಗಂಟೆ ಏನಂತ ಕರಿತಾವಪ್ಪ ಅಂದ್ರೆ ಶೂನ್ಯ ವೇಳೆ ಅಂತ ಕರಿತಾವೆ. ಇದು ಭಾರತೀಯ ಸಂಸದೀಯ ಪದ್ಧತಿ ನೀಡಿದಂಥ ಕೊಡುಗೆ ಆಗ್ತದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಸಾರ್ವಜನಿಕ ಮಹತ್ವದ ವಿಷಯ ಎತ್ತಲು ಬಳಸ್ತಾ ಹೋಗ್ತಾರೆ. ಅಂದರೆ ಯಾವುದೇ ಒಂದು ಮುನ್ಸೂಚನೆ ಇಲ್ಲಂಗ ಏನು ಒಂದು ಸಾರ್ವಜನಿಕ ಮಹತ್ವ ಅಂದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಏನು ನಡೀತೈತಲ್ಲ ಅಂಥ ವಿಷಯಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಶೂನ್ಯ ವೇಳೆಯೆಲ್ಲ ಮಾತಾಡ್ತಾ ಹೋಗ್ತಾರೆ. ಯಾವ ಒಂದು
ಅವಧಿಯೊಳಗೆ ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ಏನಾಗ್ತೈತಿ ಶೂನ್ಯ ವೇಳೆ ಪ್ರಾರಂಭ ಆಗ್ತೈತಿ. ಯಾವುದೇ ಸಚಿವರು ಸಂಸತ್ತಿನ ಸದಸ್ಯರಾಗದೆ ಗರಿಷ್ಠ ಎಷ್ಟು ಕಾಲ ಸಚಿವರಾಗಿ ಮುಂದುವರಿಯಬಹುದು ಅಂದ್ರೆ ಏನು ಈ ಒಂದು ಸಂಸತ್ತಿನ ಸಚಿವರು ಇರ್ತಾರೆ ಅಂದ್ರೆ ಸಚಿವರು ಇರ್ತಾರೆ ಅವ್ರು ಏನಾಗಿರ್ತಾರಪ್ಪ ಅಂದ್ರೆ ಸಂಸತ್ತಿನ ಸದಸ್ಯರಾಗಲಿಲ್ಲಂಗೆ ಅವ್ರು ಸಚಿವರಾಗಿರ್ತಾರೆ. ಹಾಗಾದರೆ ಅವ್ರ ಮುಂದೆ ಏನಾಗಬೇಕು, ಖಂಡಿತವಾಗಿ ಯಾವುದಾದರೂ ಒಂದು ಸದಸ್ಯರಾಗಲೇಬೇಕು, ಸಂಸತ್ತಿನ ಸದಸ್ಯರಾಗಬೇಕು. ಅವರು ಎಲ್ಲಿವರೆಗೆ ಅವಕಾಶ ಇರ್ತೈತಪ್ಪ ಅಂದ್ರೆ 6 ತಿಂಗಳ ಕಾಲ ಅವಕಾಶ ಇರ್ತೈತಿ. 6 ತಿಂಗಳ ಕಾಲ ಅವ್ರು ಏನಾದರೂ ಸದಸ್ಯರಾಗಲಿಲ್ಲ ಅವರ ಒಂದು ಸಚಿವರ ಸ್ಥಾನವನ್ನು ಏನಾಕೈತಿ ಮುರಿದು ಬೀಳ್ತೈತಿ. ರಾಷ್ಟ್ರಪತಿಗಳ ಚುನಾವಣೆ ವಿವಾದಗಳನ್ನು ಯಾರು ಬಗೆಹರಿಸ್ತಾರೆ? ರಾಷ್ಟ್ರಪತಿಗಳ ಒಂದು ಚುನಾವಣೆ ವಿವಾದಗಳನ್ನು ಯಾರು ಬಗೆಹರಿಸ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಬಗೆಹರಿಸ್ತೈತಿ. ಯಾರು ಬಗೆಹರಿಸ್ತೈತಿ? ಸುಪ್ರೀಂ ಕೋರ್ಟ್. ಸಂವಿಧಾನದ 71ನೇ ವಿಧಿ ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಚುನಾವಣೆ ಕುರಿತು ವಿವಾದಗಳ ವಿಚಾರಣೆಯನ್ನು ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ನಡೆಸ್ತೈತಿ. ಭಾರತದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯಲಾಗುತ್ತದೆ? ರಾಷ್ಟ್ರಪತಿ. ರಾಜ್ಯದ ಪ್ರಥಮ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ? ರಾಜ್ಯಪಾಲರು. ನೆನಪಿನಲ್ಲಿರಲಿ. ಲೋಕಸಭೆಯನ್ನು ಅವಧಿಗೂ ಮುನ್ನ ವಿಸರ್ಜಿಸುವ ಅಧಿಕಾರ ಯಾರಿಗೆ ಐತಿ? ಲೋಕಸಭೆಯನ್ನು ಅವಧಿಗೆ ಮುನ್ನ ವಿಸರ್ಜಿಸುವ ಅಧಿಕಾರ ಯಾರಿಗೆ ಐತಪ್ಪ ಅಂದ್ರೆ ಪ್ರಧಾನಮಂತ್ರಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳಿಗೆ ಐತಿ. 85 ಕ್ಲಾಸ್ 2 ಕ್ಲಾಸ್ ಬಿ ಹೇಳ್ತೈತಿ. ಏನು ಲೋಕಸಭೆ ವಿಸರ್ಜನೆ ಬಗ್ಗೆ ಯಾವುದು ಪ್ರಧಾನಮಂತ್ರಿ ಸಲಹೆಯ ಮೇರೆಗೆ ಈ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾ ಹೋಗ್ತಾರೆ. ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಯಾರು? ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಯಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ಯಾವುದು? ಸುಪ್ರೀಂ ಕೋರ್ಟ್. ಇದಿಷ್ಟೇನಪ್ಪ ಅಂದ್ರೆ ಏನು ಕೇಂದ್ರ ಸರ್ಕಾರದ ಬಗ್ಗೆ ಏನು 5ನೇ ಭಾಗ ಕೇಂದ್ರ ಸರ್ಕಾರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ 50 ಪ್ರಶ್ನೆಗಳ ಬಗ್ಗೆ ಏನು ಮಾಡ್ತೇವೆ, ಚರ್ಚೆಯನ್ನು ಮಾಡ್ತೇವೆ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಏನು ಮಾಡ್ತೇವೆ ಸಬ್ಸ್ಕ್ರೈಬ್ ಮಾಡ್ತೇವೆ. ಒಂದು ವೇಳೆ ತರಗತಿ ಎಷ್ಟಾಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಮತ್ತು ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.